ಪ್ರೆಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪುಟಾಣಿ ಮಕ್ಕಳೇ, ಪೋಷಕರೇ ಮತ್ತು ಪತ್ರಕರ್ತ ಬಂಧುಗಳೇ, ನಿಜವಾಗ್ಲೂ ಕೂಡ ಭಾಳ ದಿನಗಳಾದ ಮೇಲೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೋಡುವಂಥ ಅವಕಾಶವನ್ನು ಇವತ್ತು ಬೆಂಗಳೂರು ಪ್ರೆಸ್ ಕ್ಲಬ್ಬು ಮತ್ತು ಬಾಲಭವನ ಸೊಸೈಟಿ ಏರ್ಪಾಟ್ ಮಾಡಿದ್ರು. ಅರುಣ್ ಸಾಗರ್ ಅವರು ಆಗಲೇ ಮಾತಾಡ್ತಾ ಹೇಳ್ತಿದ್ರು, ಮಕ್ಕಳು ಹೊರಗಡೆ ಬರಬೇಕು ಅಂತ. ನಾನು ಆಗಲೇ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ನಮ್ಮ ಮನೆ ಮುಂದೆ ಒಂದು ಲಾರಿ ಕೆಮ್ಮಣ್ಣಿನ ರಾಶಿ ಹಾಕಿದ್ರು. ಅದ್ರ ಮೇಲೆ ಕೂತ್ಕೊಂಡು ಒಬ್ಬ ಹುಡುಗ ಆಟ ಆಡ್ತಾ ಇದ್ದ ಮಣ್ಣಲ್ಲಿ. ಅದೇ ಮಣ್ಣಲ್ಲಿ ನಮ್ಮ ಮಕ್ಕಳೇನಾದರೂ ಆಟ ಆಡಿದಿದ್ರೆ 2 ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ರು. ಮಣ್ಣಲ್ಲಿ ಏನು ಕೆಲಸ ನಿನಗೆ ಅಂತ. ಯಾಕೆ ಅಂತಂದರೆ ಮಕ್ಕಳ ಮನೋಲೋಕ ಕುರುಡಾಗ್ತಾ ಇದೆ. ಕುರುಡು ಮಾಡ್ತಾ ಇರೋದು ಕೂಡ ನಾವೇ, ತಂದೆ ತಾಯಿಗಳು. ಯಾಕೆ ಅಂತಂದರೆ ಅವರ ತಲೆಯಲ್ಲಿ ಏನು ತುಂಬಬೇಕು ಅದನ್ನು ತುಂಬ್ತಾ ಇಲ್ಲ. ಅವ್ರ ತಲೆಯಲ್ಲಿ ಏನು ತುಂಬಬಾರದು ಅದನ್ನೆಲ್ಲ ಕೂಡ ನಾವು ತುಂಬ್ತಾ ಇದ್ದೇವೆ. ಜವಾಹರ್ಲಾಲ್ ನೆಹರು ಅವರು ಒಂದು ಮಾತು ಹೇಳಿದರು, ಮಕ್ಕಳು ತೋಟದಲ್ಲಿರುವ ಮೊಗ್ಗುಗಳಂತೆ, ಈ ಮೊಗ್ಗುಗಳನ್ನು ಎಚ್ಚರಿಕೆಯಿಂದ ಪ್ರೀತಿಯಿಂದ ಪೋಷಿಸಬೇಕು, ಆಗಷ್ಟೇ ಜವಾಬ್ದಾರಿಯುತ ನಾಗರಿಕರು ರೂಪುಗೊಳ್ತಾರೆ ಅಂತ. ಇದು ಅತ್ಯಂತ ವೈಜ್ಞಾನಿಕವಾದ ಮಾತುಗಳು. ಅದನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡೇ ಜವಾಹರ್ಲಾಲ್ ನೆಹರು ಅವರು ಎಲ್ಲ ಕಡೆ ಬಾಲಭವನ ಸೊಸೈಟಿಗಳನ್ನು ಆರಂಭ ಮಾಡಿದರು. ಇವತ್ತು ನೀವು ಶನಿವಾರ ಭಾನುವಾರ ಬಂದರೆ ಕಬ್ಬನ್ ಪಾರ್ಕಲ್ಲಿ ಬಾಲಭವನದಲ್ಲಿ 100 ಮಕ್ಕಳು ಆಟ ಆಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನಾವೆಲ್ಲ ಚಿಕ್ಕಂದಲ್ಲಿ ಒಂದು 20-30 ವರ್ಷದಿಂದ, ಜಾಸ್ತಿ ದೂರ ಏನಿಲ್ಲ, ನಾವೆಲ್ಲ ಅಜ್ಜಿ ಹೇಳಿದಂಥ ಕಥೆಗಳನ್ನು ಕೇಳಿ ಬೆಳೆದವರು. ಚಂದಮಾಮ ಆಗಿರ್ಬೋದು, ಬಾಲಮಿತ್ರ ಪುಸ್ತಕಗಳನ್ನು ಓದಿ ಬೆಳೆದವರು. ಆದರೆ ಇವತ್ತೆಲ್ಲ ತಂತ್ರಜ್ಞಾನ ಬೆಳೀತಾ ಅದೆಲ್ಲವನ್ನು ನಾವು ಕೂಡ ಕಳ್ಕೊಳ್ತಾ ಇದ್ದೇವೆ. ಇವತ್ತು ಮಕ್ಕಳ ಮುಂದೆ ನಾವು ಮೊಬೈಲ್ ಕೊಟ್ಟಿದ್ದೀವಿ. ಮೊದಲು ಮಕ್ಕಳ ಸ್ಕೂಲ್ ಮನೆಯಲ್ಲವೇ ಅಂತ ಹೇಳ್ತಾ ಇದ್ರು. ಈಗ ಮಕ್ಕಳ ಸ್ಕೂಲ್ ಮೊಬೈಲ್ನಲ್ಲಿ ಅನ್ನೋ ಥರ ಆಗಿದೆ. ಎಲ್ಲ ವಿಡಿಯೋ ಗೇಮ್ ಚಟಕ್ಕೆ ಬಿಟ್ಟಿದ್ದಾರೆ. ನೀವು ಮಗು ಎಷ್ಟೇ ಗಲಾಟೆ ಮಾಡ್ತಾ ಇರಲಿ, ಅವ್ನ ಕೈಗೆ ಒಂದು ಮೊಬೈಲ್ ಕೊಟ್ಟು ಒಂದು ಕಾರ್ಟೂನ್ ಹಾಕ್ಕೊಟ್ಬಿಡಿ, ಭಾಳ ಆರಾಮಾಗಿ ಒಂದು ಕಡೆ ಕೂತ್ಕೊಂಡು ಇಟ್ಬಿಡ್ತಾನೆ. ನಾನು ಹಲವಾರು ಸತಿ ಹೇಳಿದ್ದೀನಿ, ಹಿಂದೆ ಎಲ್ಲ ತಂದೆ ತಾಯಿಗಳು ಮಕ್ಕಳು ಊಟ ಮಾಡಬೇಕಾದ್ರೆ ಕಂಕ್ಳಲ್ಲಿ ಇಟ್ಕೊಂಡು ಸೂರ್ಯ ನೋಡು, ಚಂದ್ರ ನೋಡು, ನಕ್ಷತ್ರ ನೋಡು ಅಂತ ಇದ್ರು. ಇವತ್ತು ಕಂಕ್ಳಲ್ಲಿ ಇಟ್ಕೊಂಡು ಮೊಬೈಲ್ ಒಂದು ಕೊಟ್ಬಿಡ್ತಾರೆ ಕೈಗೆ, ಅದರ ಪಾಡಿಗೆ ತಿಂತಾ ಇರುತ್ತೆ, ಇವ್ರ ಪಾಡಿಗೆ ಇವ್ರು ಇರ್ತಾರೆ. ನಾನು ಏನು ತಿಂತಾ ಇದ್ದೀನಿ ಅನ್ನೋದು ಕೂಡ ಆ ಮಕ್ಕಳಿಗೆ ಗಮನಿಸಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ನಾವು ನಮ್ಮ ಸಂಸ್ಕೃತಿಯನ್ನು, ಮಾನವೀಯ ಮೌಲ್ಯಗಳನ್ನು ಕಳ್ಕೊಳ್ತಾ ಇದ್ದೀವಿ. ಅದನ್ನು ಮಕ್ಕಳಲ್ಲಿ ತುಂಬುವಂಥ ಕೆಲಸವನ್ನು ಮಾಡಬೇಕಾದ್ದು ನಿಮ್ಮೆಲ್ಲರ ಜವಾಬ್ದಾರಿ. ಯಾಕೆ ಅಂತಂದರೆ ಹಿಂದೆ ಎಲ್ಲ ನಾವು ಮನೆ ಸೇರ್ತಾ ಇದ್ದಿದ್ದೆ ಕತ್ಲಾದ ಮೇಲೆ, ಯಾವುದೋ ಕೆರೆನಲ್ಲೋ ಬಾವಿನಲ್ಲೋ ಕುಂಟೆನಲ್ಲೋ ಈಜಾಡ್ಕೊಂಡು ಕೆರೆ ನೀರು ಬಾವಿ ನೀರು ಕುಡ್ಕೊಂಡು ಆಟ ಆಡ್ತಾ ಇದ್ವಿ.